ಹಾಯ್ ಎಲ್ಲರಿಗೂ. ಇವತ್ತು ಈಸ್ಟ್ ಸೋಡಾ ಹಾಗೂ ಉದ್ದಿನ ಬೇಳೆ ಹಾಕದೆ ಅತ್ಯಂತ ಮೃದುವಾದ ತೆಂಗಿನಕಾಯಿ ಇಡ್ಲಿ ಹೇಗೆ ಮಾಡುವುದೆಂದು ನೋಡೋಣ. ಮೊದಲು ಒಂದು ಬೌಲಿಗೆ 2 ಪಾವ್ ಅಂದರೆ 2 ಕಪ್ ಇಡ್ಲಿ ರೈಸ್ ತಗೊಂಡಿದ್ದೀನಿ. ಇದಕ್ಕೆ 1 ಟೀ ಸ್ಪೂನ್ ಮೆಂತೆಯನ್ನು ಹಾಕಿ ನಂತರ ಇವೆರಡನ್ನು 3 ರಿಂದ 4 ಬಾರಿ ನೀರಲ್ಲಿ ಚೆನ್ನಾಗಿ ತೊಳೆದು ನಂತರ ನೀರು ಹಾಕಿ ಮುಚ್ಚಳ ಮುಚ್ಚಿ ಅಕ್ಕಿ ಮೆಂತೆಯನ್ನು 4 ರಿಂದ 5 ಗಂಟೆಗಳ ಕಾಲ ನೆನೆಯೋಕ್ಕೆ ಬಿಡ್ತೀನಿ. 5 ಗಂಟೆಯ ನಂತರ ನೋಡಬಹುದು ಅಕ್ಕಿ ನೆನೆದಿದೆ, ಮೆಂತೆ ಸಹ ಅರಳಿದೆ. ಇವಾಗ ಪುನಃ ತೊಳೆದು ನೀರು ಬಸಿದು ಇಡ್ತೀನಿ. ಅಕ್ಕಿ ರುಬ್ಬುವ 10 ನಿಮಿಷದ ಮೊದಲು 1 ಕಪ್ ಅವಲಕ್ಕಿಯನ್ನು ನೀರಲ್ಲಿ ಚೆನ್ನಾಗಿ ತೊಳೆದು 10 ನಿಮಿಷ ನೆನೆ ಹಾಕ್ತೀನಿ. ನಾನು 2 ಬ್ಯಾಚಲ್ಲಿ ರುಬ್ತೀನಿ. ಮಿಕ್ಸಿ ಜಾರಿಗೆ ನೆನೆಸಿದ ಅಕ್ಕಿಯನ್ನು ಹಾಕ್ತೀನಿ. ಇದಕ್ಕೆ ಸ್ವಲ್ಪನೇ ನೀರು ಹಾಕಿ ಅಕ್ಕಿ ಫೈನಾಗಿ ರುಬ್ತೀನಿ. ನೀರು ಜಾಸ್ತಿ ಹಾಕಿ ರುಬ್ಬಬೇಡಿ, ಇಡ್ಲಿ ಬ್ಯಾಟರ್ ದಪ್ಪ ಇರಬೇಕು. ನೋಡಿ, ಇಟ್ಟು ರುಬ್ಬಿ ಆಯಿತು. ಇದನ್ನು ಒಂದು ಪಾತ್ರೆಗೆ ಹಾಕ್ತೀನಿ. ಇವಾಗ ಅದೇ ಮಿಕ್ಸಿ ಜಾರಿಗೆ ನೆನೆಸಿದ ಅವಲಕ್ಕಿಯನ್ನು ನೀರು ಹಿಂಡಿ ಹಾಕ್ತೀನಿ. ಹಾಗೆಯೇ 1 ಕಪ್ ಫ್ರೆಶ್ ಹಸಿ ತೆಂಗಿನ ತುರಿಯನ್ನು ಹಾಕ್ತೀನಿ ಮತ್ತು ಸ್ವಲ್ಪನೇ ನೀರು ಹಾಕಿ ಇವೆರಡನ್ನು ದಪ್ಪವಾಗಿ ಫೈನಾಗಿ ರುಬ್ಬಿ ಇದನ್ನು ಅದೇ ಪಾತ್ರೆಗೆ ಹಾಕ್ತೀನಿ. ನಿಮಗೆ ಅವಲಕ್ಕಿ ಬದಲು 1 ಕಪ್ಪು ಕುಚಲಕ್ಕಿ ಅನ್ನವನ್ನು ಹಾಕಬಹುದು. ಇವಾಗ ಮಿಕ್ಸಿ ಜಾರಿಗೆ ಸ್ವಲ್ಪನೇ ನೀರು ಹಾಕಿ ಇದನ್ನು ಹಿಟ್ಟಿಗೆ ಸೇರಿಸಿ ಒಂದು 10 ನಿಮಿಷ ಒಂದೇ ಡೈರೆಕ್ಷನಲ್ಲಿ ಮಿಕ್ಸ್ ಮಾಡ್ತೀನಿ. ನೋಡಿ, ಹಿಟ್ಟು ಇಷ್ಟು ದಪ್ಪ ಇರಬೇಕು. ಇವಾಗ ಇದಕ್ಕೆ ಮುಚ್ಚಳ ಮುಚ್ಚಿ 8 ರಿಂದ 10 ಗಂಟೆ ಇಟ್ಟು ಫರ್ಮೆಂಟೇಷನ್ ಆಗೋಕ್ಕೆ ಬಿಡ್ತೀನಿ. ಸ್ವಲ್ಪ ಬೆಚ್ಚಗಿನ ಜಾಗದಲ್ಲಿ ಇಡಿ. ನೋಡಿ, 10 ಗಂಟೆ ಆಗಿದೆ. ಹಿಟ್ಟು ಒಳ್ಳೆ ಮಾಡಿ ಒದಗಿ ಬಂದಿದೆ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಳ್ಳೆ ಮಾಡಿ ಮಿಕ್ಸ್ ಮಾಡ್ತೀನಿ. ಒಂದು ಸೈಡಲ್ಲಿ ಗ್ಯಾಸ್ ಸ್ಟವ್ ಆನ್ ಮಾಡಿ ಇಡ್ಲಿ ಪಾತ್ರೆಗೆ ನೀರು ಹಾಕಿ ಬಿಸಿ ಹಾಕೋಕ್ಕೆ ಇಟ್ಟಿದ್ದೀನಿ. ಇಲ್ಲಿ ಗಿನ್ನಲಿಗೆ ಅಂದರೆ ಲೋಟಕ್ಕೆ ಎಣ್ಣೆ ಸವರಿ ಇಟ್ಟಿದ್ದೀನಿ. ನೋಡಿ, ನೀರು ಕುದಿತಾ ಉಂಟು. ಇವಾಗ ಗಿನ್ನಲಿಗೆ ಅರ್ಧದಷ್ಟು ಹಿಟ್ಟನ್ನು ಹಾಕಿ ಇಡ್ಲಿ ಪಾತ್ರೆ ಒಳಗೆ ಇಟ್ಟು ಮುಚ್ಚಳ ಮುಚ್ಚಿ ಹೈ ಫ್ಲೇಮಲ್ಲಿ 20 ನಿಮಿಷ ಬೇಯಿಸ್ತೀನಿ. ನಿಮಿಷ ಆಗಿದೆ. ನೋಡಿ, ಇಡ್ಲಿ ಹೇಗೆ ಉಬ್ಬಿ ಬಂದಿದೆ, ಇಡ್ಲಿ ಬೆಂದಿದೆ ಕೂಡ. ಇವಾಗ ಇದನ್ನು ತೆಗೆದು ಒಂದು ಬಾಳೆ ಎಲೆ ಮೇಲೆ ಮಗುಚಿ ಹಾಕಿ ಇದರ ಮೇಲೆ ಒದ್ದೆ ಬಟ್ಟೆ ಹಾಕ್ತೀನಿ. ಸ್ವಲ್ಪ ತಣ್ಣಗಾದ ಮೇಲೆ ಇಡ್ಲಿ ತೆಗಿತೀನಿ. ನೋಡಿ, ಸ್ವಲ್ಪ ತಣ್ಣಗಾಗಿದೆ. ನೋಡಿ ಹೇಗೆ ಬಿಡ್ತಾ ಉಂಟು ಇಡ್ಲಿ. ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಲ್ಲ. ತೆಂಗಿನಕಾಯಿ ಹಾಕಿರೋದ್ರಿಂದ ಇಡ್ಲಿ ತುಂಬ ರುಚಿಯಾಗಿದೆ ಕೂಡ. ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮೂಲಕ ಬರೆದು ತಿಳಿಸಿ. ನನ್ನ ಇವತ್ತಿನ ತೆಂಗಿನಕಾಯಿ ಇಡ್ಲಿ ರೆಸಿಪಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಡಿ. ಎಲ್ಲರಿಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.